ಆಲ್ಮೋಸ್ಟ್ ಗೊತ್ತಿರೋ ಸಾಂಗ್ಗೆ. ಸೊ ಥ್ಯಾಂಕ್ ಯು ಫಾರ್ ಗಿವಿಂಗ್ ವಂಡರ್ಫುಲ್ ಪರ್ಫಾರ್ಮೆನ್ಸ್. ಈಗ ನಮ್ಮ ಹಳೆಯ ವಿದ್ಯಾರ್ಥಿ ಲಕ್ಷ್ಮೀ ಗೌಡ ಅವರು ತಮ್ಮ ಅನುಭವವನ್ನು ಹೇಳಿಕೊಳ್ಳಲು ವೇದಿಕೆ ಮೇಲೆ ಬರುತ್ತಿದ್ದಾರೆ. ಪ್ಲೀಸ್ ವೆಲ್ಕಮ್ ಆನ್ ದ ಸ್ಟೇಜ್ ಲಕ್ಷ್ಮೀ ಗೌಡ. ನನ್ನ ತಂದೆ ತಾಯಿಗೂ ಧನ್ಯವಾದ ಹೇಳಲು ಬಯಸ್ತೇನೆ. ಒಂದು ಮಲ್ಟಿಪ್ಲೆಕ್ಸ್ ಬಿಲ್ಡಿಂಗ್ ಭಾಳ ವರ್ಷ ಬಾಳಿಕೆ ಬರಬೇಕು ಅಂದರೆ ಅದರ ಫೌಂಡೇಶನ್ ಚೆನ್ನಾಗಿರಬೇಕು. ಹಾಗೆಯೇ ಒಂದು ವಿದ್ಯಾರ್ಥಿಯ ಶಿಕ್ಷಣ ಚೆನ್ನಾಗಿರಬೇಕು ಅಂದರೆ ಆ ವಿದ್ಯಾರ್ಥಿ ಕಲಿಯುವಂತಹ ಶಾಲೆ ಚೆನ್ನಾಗಿರಬೇಕು. ಅಷ್ಟೇ ಅಲ್ಲ, ಆ ಶಾಲೆಯಲ್ಲಿರುವ ಶಿಕ್ಷಕರು ಕೂಡ ಚೆನ್ನಾಗಿರಬೇಕು. ಈ ವಿಷಯದಲ್ಲಿ ನಾನಂತೂ ತುಂಬಾ ಪುಣ್ಯ ಮಾಡಿದ್ದೀನಿ. ಯಾಕಂದರೆ ನನ್ನ ಬೇಸಿಕ್ ಎಜುಕೇಷನಿಂದ 10ನೇ ತರಗತಿವರೆಗೂ ನನಗೇನು ಕಲಿಸಿದಾರಲ್ಲ, ಈಗ ಜಯಂತಿ ಶಾಲೆಯಲ್ಲಿರುವಂತಹ ಶಿಕ್ಷಕರೇ ಅವ್ರು ನಮಗೆ ಒಳ್ಳೆಯ ಶಿಕ್ಷಣವನ್ನು ಕೊಟ್ಟಿದ್ದಾರೆ. ಹಾಗೆಯೇ ಶಿಕ್ಷಣದೊಂದಿಗೆ ಹೊರಗಿನ ಜ್ಞಾನವನ್ನು ಸಹ ಕೊಟ್ಟಿದ್ದಾರೆ. ಈಗ ಕಾಲೇಜ್ನಲ್ಲಿ ಬನವಾಸಿ ಕಾಲೇಜಿಗೆ ಹೋಗ್ತೀನಿ. ಕಾಲೇಜ್ನಲ್ಲಿ ಯಾವ್ದಾರೋ ಸಬ್ಜೆಕ್ಟಲ್ಲಿ ಯಾವುದೇ ಪ್ರಶ್ನೆ ಕೇಳಿದ್ರು ಮೊದಲು ಉತ್ತರ ಕೊಡೋದೇ ನಮ್ಮ ಜಯಂತಿ ಶಾಲೆ ಮಕ್ಕಳು, ಎಸ್ಪೆಷಲಿ ಇಂಗ್ಲೀಷ್ ಮೀಡಿಯಂ ಮಕ್ಕಳು. ಇದನ್ನು ಹೇಳ್ಕೊಳಕ್ಕೆ ತುಂಬ ಹೆಮ್ಮೆ ಆಗತ್ತೆ. ಇದು ನಮ್ಮಿಂದ ಮಾತ್ರ ಅಲ್ಲ, ನಮ್ಮ ಟೀಚರ್ಸಿಂದ, ನಮ್ಮ ಶಾಲೆ ಪ್ರಯತ್ನದಿಂದ ಸಾಧ್ಯವಾಗಿದ್ದು. ನಾವೇನು ಅಂಕ ಗಳಿಸಿದ್ದೀವಿ 10ನೇ ತರಗತಿಯಲ್ಲಿ, ಅದು ಕೇವಲ ನಮ್ಮಿಂದ ಅಲ್ಲ, ನನ್ನಿಂದ ಅಲ್ಲ, ನಮ್ಮ ಟೀಚರ್ಸಿಂದ, ನಮ್ಮ ಶಾಲೆಯ ಪ್ರಯತ್ನದಿಂದ ಹಾಗೂ ನಿಮ್ಮೆಲ್ಲರ ಹಾಗೂ ದೇವರ ಆಶೀರ್ವಾದದಿಂದ ಕೂಡ. ಇದನ್ನು ಹೇಳಲು ತುಂಬ ಹೆಮ್ಮೆ ಆಗತ್ತೆ ನನಗೆ. ಮತ್ತು ನಮ್ಮ ಟೀಚರ್ಸ್ ನಮಗೆ ಎಷ್ಟು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಅಂದರೆ, ನಾವು ಚಿಕ್ಕ ವಯಸ್ಸಿನಿಂದ 10ನೇ ತರಗತಿ ಬರೋವರೆಗೂ ನಾವು ಯಾವ ಥರ ಶಿಲೆಯಾಗಬೇಕೋ ಅದೇ ಥರ ನಮ್ಮನ್ನು ಶಿಲೆಯಾಗಿ ಮಾಡಿ ಕಳಿಸಿದ್ದಾರೆ. ತುಂಬ ಒಳಗಿನ ಜ್ಞಾನವನ್ನು ಸಹ ಕೊಟ್ಟಿದ್ದಾರೆ. ನಮ್ಮನ್ನು ತಿದ್ದಿ ಬುದ್ಧಿ ಒಳ್ಳೆಯ ಮಾರ್ಗದರ್ಶನ ಕೊಟ್ಟು ಒಳ್ಳೆಯ ನೈತಿಕ ಜ್ಞಾನ, ಸಾಮಾಜಿಕ ಜ್ಞಾನ, ಶೈಕ್ಷಣಿಕ ಜ್ಞಾನವನ್ನು ಸಹ ಕೊಟ್ಟಿದ್ದಾರೆ. ಅಂತೆಯೇ ಇದಕ್ಕೆ ನಮ್ಮ ಆಡಳಿತ ಮಂಡಳಿಯು ಕೂಡ ತುಂಬಾ ಸಪೋರ್ಟ್ ಮಾಡಿದೆ. ಒಬ್ಬ ವಿದ್ಯಾರ್ಥಿಯ ಶ್ರೇಯೋಭಿವೃದ್ಧಿಗೆ ಎಷ್ಟು ಶ್ರಮ ಪಡಬೇಕು ಅಷ್ಟು ಶ್ರಮ ಪಡ್ತಾರೆ, ಅಷ್ಟೇ ಪ್ರಾಮುಖ್ಯತೆ ಕೊಡ್ತಾರೆ. ಪ್ರತಿಯೊಂದು ಮಗುವಿನ ಟ್ಯಾಲೆಂಟ್ ಏನು, ಮಗು ಎಲ್ಲಿ ಹೆಚ್ಚು ಅದರ ಆಸಕ್ತಿ ತೋರಿಸುತ್ತೆ ಅಂತ ಕಂಡು ಹಿಡ್ಕೊಂಡು ಚೆನ್ನಾಗಿ ಮಗುಗೆ ಸಪೋರ್ಟ್ ಮಾಡ್ತಾರೆ. ಆ ಮಗು ಎಲ್ಲೂ ನಿರಾಸೆಯಾಗಬಾರ್ದು ಅನ್ನೋ ಥರ ಸಪೋರ್ಟ್ ಮಾಡ್ತಾರೆ. ಇದಕ್ಕೂ ನಂಗೆ ತುಂಬಾ ಖುಷಿ ಇದೆ. ಅಷ್ಟೇ ಅಲ್ಲದೆ ಇದಕ್ಕೆಲ್ಲ ನನ್ನ ಈ ಸಾಧನೆಗೆ ನಮ್ಮ ಅಪ್ಪ ಅಮ್ಮನೂ ಕೂಡ ತುಂಬಾ ಕಾರಣ ಆಗಿದ್ದಾರೆ. ಅವರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಸ್ಪೆಷಲಿ ನಮ್ಮ ಅಪ್ಪಾಜಿಗೆ ತುಂಬ ಸಪೋರ್ಟ್ ಮಾಡ್ತಾರೆ ನನಗೆ. ಆಮೇಲೆ ಮತ್ತು ನೀವೆಲ್ಲರೂ ಸಹ ತುಂಬಾ ಸಪೋರ್ಟ್ ಮಾಡ್ತೀರಾ. ತುಂಬ ಜನ ಪೇರೆಂಟ್ಸ್ ಸಮೇತ ಗೊತ್ತಿದ್ದಾರೆ, ತುಂಬ ಚೆನ್ನಾಗೇ ಮಾತಾಡ್ತಾರೆ ಎಲ್ಲಿ ಸಿಕ್ಕರೂ. ಮೊದಲನೇದಾಗಿ ನಾನು ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಪ್ರತಿಯೊಂದು ಮಕ್ಕಳಿಗೂ ನೀವು ಏನೇ ಮಾಡಬೇಕು ಅಂತ ಇದ್ರು ಫಸ್ಟು ನಿಮ್ಮ ಟೀಚರ್ಸ್ಗೆ ಗೌರವವನ್ನು ಕೊಡಬೇಕು. ಆಮೇಲೆ ನೀವು ಮಾಡುವಂತಹ ಕೆಲಸದ ಮೇಲೆ ಗೌರವ ಕೊಡಬೇಕು. ಮತ್ತು ಅದ್ರ ಮೇಲೆ ನಿಮಗೆ ತುಂಬ ಪ್ರೀತಿ ಇರಬೇಕು. ನೀವು ಅದಕ್ಕೆ ಪ್ರೀತಿ ಕೊಟ್ಟಾಗ ಮಾತ್ರ ಅದು ನಿಮಗೆ ಪ್ರೀತಿ ವಾಪಸ್ ಕೊಡುತ್ತೆ. ಇಲ್ಲಾಂದ್ರೆ ಅದು ಸಾಧ್ಯ ಇಲ್ಲ ಅಂತ ನಾನು ನಂಬಿದ್ದೀನಿ. ಹಾಗೆ ನಾನು ಗುರುಗಳಲ್ಲಿ ಇನ್ನೊಂದೇನು ಕೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಇಲ್ಲಿವರೆಗೂ ನಮ್ಗೆ ಆಶೀರ್ವಾದ ಮಾಡಿದ್ದೀರಾ, ಹೀಗೆ ಮುಂದೆ ಕೂಡ ನಮ್ಮ ಸಾಧನೆಗೆ ನಿಮ್ಮ ಆಶೀರ್ವಾದವನ್ನು ಆಶಿಸ್ತೇನೆ. ಹಾಗೆ ನಮ್ಮ ಬ್ಯಾಚ್ನ ಪ್ರತಿಯೊಬ್ಬರಿಗೂ ಕರೆಸಿ ಸನ್ಮಾನ ಮಾಡಿದ್ದಕ್ಕೆ ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ಗಿವಿಂಗ್ ಮಿ ದ ಆಪರ್ಚುನಿಟಿ. ನಮ್ಮ ಜಯಂತಿ, ನಮ್ಮ ಹೆಮ್ಮೆ.